ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿ ಪರೇಡ್ ನಡೆಸಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಶಾಸಕರು ಭೇಟಿಯಾಗಿದ್ದಾರೆ. ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಭೇಟಿ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸುರ್ಜೇವಾಲಾ ಅವರ ಮುಂದೆ ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಶಾಸಕರು. ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿ ಪರೇಡ್ ಅಲ್ಲಿ ಭಾಗಿಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಭೇಟಿ ಮಾಡಲಾಗಿದೆ. ಇಲ್ಲಿ ಸುರ್ಜೇವಾಲಾ ಮುಂದೆ ಹಲವು ಬೇಡಿಕೆಯನ್ನ ಮುಂದಿಟ್ಟಿರುವಂತದ್ದು ಶಾಸಕರು. ನಾವೆಲ್ಲ ಹಿರಿಯ ಶಾಸಕರಿದ್ದೀವಿ, ಪ್ರಬಲ ಆಕಾಂಕ್ಷಿಗಳಾಗಿದ್ದೀವಿ, ಪ್ರಮುಖ ನಿಗಮವನ್ನ ಕೊಡಿ ಅಂತ ಹೇಳಿಬಿಟ್ಟು ಬಸವನಗೌಡ ಪಾಟೀಲ್ ದದ್ದಲ್ ಅವರು ಕೂಡ ಇಲ್ಲಿ ಕೇಳ್ಕೊಂಡಿದ್ದಾರೆ. ಹಾಗೆ KKRDBಗೆ ಶಾಸಕ ಹಂಪನಗೌಡ ಬಾದಿರ್ಲಿ ಅವರು ಕೂಡ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಮತ್ತೊಂದು ಕಡೆಗೆ KMF ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ನಂಜೇಗೌಡ ಅವರು ಕೂಡ ಬೇಡಿಕೆ ಇಟ್ಟಿರುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಈಗ ಒಂದಷ್ಟು ನಿಗಮ ಮಂಡಳಿಗಳು ಕೂಡ ಸ್ಥಾನ ಖಾಲಿ ಇದೆ. ಹಾಗೆ ಒಂದಷ್ಟು ಸಚಿವ ಸ್ಥಾನಗಳನ್ನ ಕೂಡ ಈಗ DK ಶಿವಕುಮಾರ್ ಅವರು ತಮ್ಮಲ್ಲಿ ಉಳಿಸ್ಕೊಂಡಿರೋದ್ರಿಂದ ಈಗ ಉಳಿದಿರುವಂತಹ ಆಕಾಂಕ್ಷಿಗಳೇನಿದ್ದಾರೆ, ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ಈಗ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಸದ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಅವರ ಬೇಡಿಕೆಗಳೇನು, ಯಾವ್ಯಾವ ಸ್ಥಾನಕ್ಕೆ ಎಲ್ಲ ಬೇಡಿಕೆ ಇಟ್ಟಿದ್ದಾರೆ ಎಂಬ ಮಾಹಿತಿಯನ್ನು ಚರ್ಚೆ ಮಾಡಿದ್ದಾರೆ. ಇಲ್ಲಿ ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿರುವಂತದ್ದು. ನೋಡಿ, ನಾವು ಪಕ್ಷದಲ್ಲಿ ಹಿರಿಯ ಶಾಸಕರಾಗಿದ್ದೀವಿ, ಮತ್ತೆ ಪ್ರಬಲ ಆಕಾಂಕ್ಷಿಗಳು ಕೂಡ ಹೌದು. ಈಗ ನಮ್ಮನ್ನ ಹೊರತುಪಡಿಸಿ ಬೇರೆಯವ್ರನ್ನ ನೀವು ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಮಾಡಿದ್ರೆ ಅವ್ರು ಗೆಲ್ಲೋದಿಲ್ಲ. ಹಾಗಾಗಿ ನಾವು ಪ್ರಬಲ ಆಕಾಂಕ್ಷಿಗಳು ಕೂಡ ಹೌದು. ಹಾಗಾಗಿ ಪ್ರಮುಖ ಒಂದಷ್ಟು ನಿಗಮಗಳು ಕೂಡ ಇದೆಯಲ್ಲ, ಅವನ್ನ ನಮಗ್ ಕೊಡಿ, ನಮಗೂ ಕೂಡ ಕೊಡಿ. ನಾವು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ವಿ, ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಈಗ ನಿಗಮ ಮಂಡಳಿಗಳಲ್ಲಿ ಒಂದಷ್ಟು ಸ್ಥಾನಗಳು ಖಾಲಿ ಇದೆಯಲ್ಲ, ಅವನಾದ್ರೂ ಅಟ್ಲೀಸ್ಟ್ ಕೊಡಿ ಅಂತ ಹೇಳಿಬಿಟ್ಟು ಈಗ ಬೇಡಿಕೆ ಇಟ್ಟಿರುವಂತದ್ದು. ಈಗ ಪ್ರಮುಖ ನಿಗಮವನ್ನ ಕೊಡಿ ಅಂತ ಹೇಳಿ ಒಂದ್ ಕಡೆ ಬಸವನಗೌಡ ಪಾಟೀಲ್ ದದ್ದಲ್ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದ್ ಕಡೆಗೆ KKRDBಗೆ ಶಾಸಕ ಹಂಪನಗೌಡ ಬಾದಿರ್ಲಿ ಅವರು ಕೂಡ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಈಗ ಬಹಳ ದೊಡ್ಡ ಸ್ಥಾನಮಾನ KMF ಅಧ್ಯಕ್ಷ ಸ್ಥಾನ, ಇದಕ್ಕೂ ಕೂಡ ಈಗ ಶಾಸಕ ನಂಜೇಗೌಡ ಅವರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಹಾಗಾಗಿ ಈಗ ಯಾರೆಲ್ಲ ಅಸಮಾಧಾನಿತ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರಲ್ಲ, ಅವರೆಲ್ಲ ಕೂಡ ಈಗ ಉಳಿದಿರುವಂತಹ ನಿಗಮ ಮಂಡಳಿಗಳು ಹಾಗೆ ಒಂದಷ್ಟು ಸ್ಥಾನಗಳನ್ನ DK ಶಿವಕುಮಾರ್ ಅವರು ಅವರ ಬಳಿಯೇ ಉಳಿಸ್ಕೊಂಡಿದ್ದಾರೆ. ಸೊ ಅದರ ಮೇಲೂ ಕೂಡ ಕಣ್ಣಿಟ್ಟಿದ್ದು ಈಗ ಡೈರೆಕ್ಟ್ ಆಗಿ ಉಸ್ತುವಾರಿಯವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ.